ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 280 ಪಾಯಿಂಟ್ಸ್ ಡೌನ್ ಆಗಿ 80,148 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 65 ಪಾಯಿಂಟ್ಸ್ ಡೌನ್ ಆಗಿ 24,413 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 461 ಪಾಯಿಂಟ್ಸ್ ಡೌನ್ ಆಗಿ 51,317 ಕ್ಲೋಸ್ ಆಗಿದೆ. ಮಾರ್ಕೆಟಲ್ಲಿ ಒಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಇದೆ, ಅದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಕಮಿಂಗ್ ಡೇಸಲ್ಲಿ ನಿಮಗೆ ಅದು ಉಪಯೋಗ ಆಗ್ಬೋದು. ಇಲ್ಲಿ ನೋಡಿ, FIS DIS ಡೇಟಾ ಒಂದಿದೆ. ಲಾಸ್ಟ್ 6 ಟ್ರೇಡಿಂಗ್ ಡೇಸಿಂದ FIS ಅವರು ಬೈ ಸೈಡಲ್ಲೇ ಇದ್ದಾರೆ, ಆದರೆ DIS ಸೆಲ್ ಸೈಡಲ್ಲೇ ಇದ್ದಾರೆ. ನಿನ್ನೆ ಮಾರ್ಕೆಟ್ ಇಂಪ್ಯಾಕ್ಟ್ ಆದಮೇಲೆ FIS ಅವರು ಕಂಪ್ಲೀಟಾಗಿ ಸೆಲ್ ಮಾಡಿದ್ದಾರೆ. FIS ಒಂದೇ ದಿನ ನಿನ್ನೆ 2,975 crores ಸೆಲ್ ಮಾಡಿದ್ದಾರೆ, ಆದರೆ DIS ಬೈ ಮಾಡಿದ್ದಾರೆ 1,419 crores ಬೈ ಮಾಡಿದ್ದಾರೆ. ಮಾರ್ಕೆಟಲ್ಲಿ ಬಿಗ್ ಸೆಲ್ ಆಫ್ ನಡೀತಾ ಇದೆ. ಕ್ಯಾಶ್ ಮಾರ್ಕೆಟ್ ನೋಡಿಕೊಂಡ್ರೆ 6 ಟ್ರೇಡಿಂಗ್ ಡೇಸಿಂದ FIS ಬೈ ಸೈಡಲ್ಲೇ ಇದ್ದಾರೆ, ಆದರೆ ಬಜೆಟ್ ಎಕ್ಸ್ಪೆಕ್ಟೇಷನಿಂದ. ಆದರೆ ಬಜೆಟ್ ಆದಮೇಲೆ ನಿನ್ನೆ ಒಂದೇ ದಿನ ಸೆಲ್ ಮಾಡಿದ್ದಾರೆ, 2,935 crores ಸೆಲ್ ಮಾಡಿದ್ದಾರೆ. ಆದರೆ DIS ಆಕ್ಟಿವಿಟಿ ನೋಡಿ, ಲಾಸ್ಟ್ 6 ಟ್ರೇಡಿಂಗ್ ಡೇಸಿಂದ ಸೆಲ್ ಸೈಡೇ ಇದ್ದಾರೆ. ಒಂದು ಡಿಪ್ಗೆ ವೆಯ್ಟ್ ಮಾಡಿ ನಿನ್ನೆ ಒಂದೇ ದಿನ 1,419 crores ಬೈ ಮಾಡಿದ್ದಾರೆ. ಸ್ವಲ್ಪ ಬಜೆಟ್ ಬಗ್ಗೆ ಹೈಲೈಟ್ಸ್ ತಿಳ್ಕೊಂಡ್ಬಿಡೋಣ, ವಿಚ್ ಈಸ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್. ಇವತ್ತು ಮಾರ್ಕೆಟ್ ನೋಡಿದ್ರ ಕಂಪ್ಲೀಟ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಆಯಿತು. ಬಜೆಟ್ ಇಂಪ್ಯಾಕ್ಟ್ ಒಂದು ರೀಸನ್. ಇನ್ನೊಂದು ರೀಸನ್ ಏನಂದ್ರೆ ಸೆಲ್ ಆಫ್ ನಡೀತಾ ಇರ್ಬೋದು. ನಿನ್ನೆ ಮಾರ್ಕೆಟ್ ಯಾಕೆ ಸೆಲ್ ಆಫ್ ಆಯಿತು, ಅದ್ರ ಕಂಟಿನ್ಯೂಷನ್ ಇವತ್ತು ಹಂಗೆ ಸೆಲ್ ಆಫ್ ಆಗ್ತಾ ಇದೆ. ಒಂದು ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ರಿಂದ STCG ಮತ್ತು LTCG. ಫಸ್ಟ್ STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 15% ಇದ್ದಿದ್ದು ಅದನ್ನು 20%ಗೆ ಜಾಸ್ತಿ ಮಾಡಿದ್ದಾರೆ. LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇದು 10% ಇದ್ದಿದ್ದು 12.5% ಇನ್ಕ್ರೀಸ್ ಮಾಡಿದ್ದಾರೆ. ಜೊತೆಗೆ ಲಿಮಿಟ್ ಸಹ 1 lakh-ಇಂದ 1,25,000ಗೆ ಜಾಸ್ತಿ ಮಾಡಿದ್ದಾರೆ. ಇದ್ರ ಜೊತೆಗೆ ಮತ್ತೆ STT ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇದು 0.0625 ಇಂದ 0.1ಗೆ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಇಂಪ್ಯಾಕ್ಟ್ ಇಂದ ನಿನ್ನೆ ಹೆಂಗ್ ಮಾರ್ಕೆಟ್ ಫಾಲ್ ಆಯಿತು, ಇವತ್ತು ಅದೇ ತರ ಸೆಲ್ ಆಫ್ ಇಂದ ಮಾರ್ಕೆಟ್ ಫಾಲ್ ಆಗಿದೆ. ಮಾರ್ಕೆಟ್ ಫಾಲ್ ಆಗೋಕ್ಕೆ ಇದು ಒಂದು ರೀಸನ್ ಆಗಿದೆ. ICICI ಸೆಕ್ಯೂರಿಟೀಸ್ ಈ ಕಂಪ್ನಿ ಬ್ರೋಕಿಂಗ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್, ಈಕ್ವಿಟೀಸ್, ಕಮಾಡಿಟಿ, ಡಿರೈವೇಟಿವ್ಸ್, ಕರೆನ್ಸಿ, ಮಾರ್ಜಿನ್ ಟ್ರೇಡಿಂಗ್, ಫಂಡಿಂಗ್, ಆಫ್ಶೋರ್ ಇನ್ವೆಸ್ಟ್ಮೆಂಟ್ ಈ ಥರ ಎಲ್ಲ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಬ್ರೋಕಿಂಗಿಂದನೇ 89% ರೆವೆನ್ಯೂ ಜನರೇಟ್ ಆಗುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 76% ಗ್ರೋ ಆಗಿದೆ, EBITDA 99%, ನೆಟ್ ಪ್ರಾಫಿಟ್ 95%, EPS 94% ಗ್ರೋ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ನೆಟ್ ಪ್ರಾಫಿಟಲ್ಲಿ ಡಿಕ್ಲೈನ್ ಇದೆ. ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ಈ ಕಂಪನಿ ಬಿಸ್ನೆಸ್ ಏನಂದರೆ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ಸ್, ಹೆಲ್ತ್ ಇನ್ಶೂರೆನ್ಸ್ ಈ ಎಲ್ಲ ಓವರ್ ಆಲ್ ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಸೇಲ್ಸ್ 9% ಗ್ರೋ ಆಗಿದೆ, EBITDA 112% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 9%, EPS 9%. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ, ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು. ಅದಕ್ಕೋಸ್ಕರ ಇವತ್ತು ಮಾರ್ಕೆಟಲ್ಲಿ ಇದರದ್ದು ಶೇರ್ ಪ್ರೈಸ್ 8% ಮೂವ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದಮೇಲೆ. ವಿ-ಗಾರ್ಡ್ ಇಂಡಸ್ಟ್ರೀಸ್ ಈ ಕಂಪ್ನಿ ಬಿಸ್ನೆಸ್ ಏನಂದರೆ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಮತ್ತು ಕನ್ಸ್ಯೂಮರ್ ಡ್ಯೂರಬಲ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ನೆಟ್ ಪ್ರಾಫಿಟ್ 54% ಗ್ರೋ ಆಗಿದೆ, ರೆವೆನ್ಯೂ 21%, EBITDA 48%, ಮಾರ್ಜಿನ್ 10% ಇಂಪ್ರೂವ್ ಆಗಿದೆ. ಇಯರ್ ಆನ್ ಇಯರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಅದಕ್ಕೋಸ್ಕರ ರಿಸಲ್ಟ್ ಪೋಸ್ಟ್ ಆದಮೇಲೆ ಶೇರ್ ಪ್ರೈಸ್ 4% ಗ್ರೋ ಆಗಿ ಮತ್ತೆ 2%ಗೆ ಫಾಲ್ ಆಗಿದೆ. CG ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಈ ಒಂದು ಕಂಪ್ನಿ 3 ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಯಾವುದಂದರೆ ಪವರ್, ರೈಲ್ವೆ ಮತ್ತು ಸೆಮಿ ಕಂಡಕ್ಟರ್. ಇದರ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 16% ಗ್ರೋ ಆಗಿದೆ, EBITDA 12%, ನೆಟ್ ಪ್ರಾಫಿಟ್ 9%, EPS 9%. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್. ಈ ಕಂಪ್ನಿ ಬಿಸ್ನೆಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದರೂ ಇನ್ವೆಸ್ಟ್ ಮಾಡೋಂಗಿದ್ರೆ ಒಂದು ಸಲ ಚೆಕ್ ಮಾಡಿ ಅನಾಲಿಸಿಸ್ ಮಾಡಿ. KPIT ಟೆಕ್ನಾಲಜೀಸ್ ಇದು ಗ್ಲೋಬಲ್ ಕಂಪನಿ, ಸಾಫ್ಟ್ವೇರ್ ಸೊಲ್ಯೂಷನ್ನ ಪ್ರೊವೈಡ್ ಮಾಡುತ್ತೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಸೇಲ್ಸ್ 24% ಗ್ರೋ ಆಗಿದೆ, EBITDA 34%, ನೆಟ್ ಪ್ರಾಫಿಟ್ 53%, EPS 52% ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ.
ಪೆಡಿಲೈಟ್ ಇಂಡಸ್ಟ್ರೀಸ್ ಇದು ಒಂದು ಫೆವಿಕಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಡಿವಿಡೆಂಟ್ ಅನೌನ್ಸ್ ಮಾಡಿದೆ. 16 rupees per share. ಎಕ್ಸ್ ಡಿವಿಡೆಂಟ್ ಡೇಟ್ ಬಂದು 24. MRF ಈ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. 194 rupees per share. ಎಕ್ಸ್ ಡಿವಿಡೆಂಟ್ ಡೇಟ್ ಬಂದು 25th. ಝೈಡಸ್ ಲೈಫ್ ಸೈನ್ಸ್ ಈ ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪ್ನಿ ಡಿವಿಡೆಂಟ್ ಅನೌನ್ಸ್ ಮಾಡಿದೆ. 3 rupees per share. ಎಕ್ಸ್ ಡಿವಿಡೆಂಟ್ ಡೇಟ್ ಬಂದು 26. ಇವತ್ತು ಬಲ್ಕ್ ಡೀಲ್ ನೋಡಿಕೊಂಡ್ರೆ ಸುಜ್ಲಾನ್ ಎನರ್ಜಿ ಈ ಕಂಪ್ನಿಯಲ್ಲಿ 10 ಬಲ್ಕ್ ಡೀಲ್ ನಡೆದಿದೆ. 0.2% ಈಕ್ವಿಟಿ ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. NTPC ಈ ಕಂಪ್ನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.2 million ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ವೇದಾಂತ ಈ ಕಂಪ್ನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 2.29 million ಶೇರ್ಸ್ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಈ ಕಂಪ್ಲೀಟ್ ಬ್ಲಾಕ್ ಡೀಲ್ದು ಇನ್ಫಾರ್ಮೇಷನ್ ಈವ್ನಿಂಗ್ NSE ಮತ್ತು BSE ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಯಾರು ಬೈ ಮಾಡಿದ್ದಾರೆ ಅಂತ ಎಲ್ಲ ಈವ್ನಿಂಗ್ ಚೆಕ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.